ಹಾಯ್ ಹಲೋ ನಮಸ್ಕಾರ. ಮತ್ತೆ ಮೊಬೈಲ್ ಪ್ಲಾನರ್ಗೆ ಸ್ವಾಗತ ಸುಸ್ವಾಗತ. ಸೊ ಲಾಸ್ಟ್ ಟೈಮ್ ನಾವು ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದು iOS 18 ಅಪ್ಡೇಟ್ ಅಂತ. ಸೊ ಕಂಪ್ಲೀಟ್ ನೋಡ್ಬೋದು ಡಿವೈಸ್ ಅಲ್ಲಿ iOS 18 ಅಪ್ಡೇಟ್ ಬಂದಿರೋದಿಲ್ಲ. ಸೊ ನೀವು ಯಾರು ಡೌನ್ಲೋಡ್ ಮಾಡಕ್ ಹೋಗ್ಬಿಡಿ ಇವಾಗ. ಸೊ ಯಾಕೆ ಅಂದ್ರೆ ಇದು ಬೇಟಾ ವರ್ಷನ್. ಸೊ ನೀವು ಟ್ರೈ ಮಾಡ್ಲಿ, ಏನಾರ ಬಗ್ಸ್ ಇದ್ರೆ ನಮ್ಗೆ ಹೇಳಿ ಅಂತಾನೆ ಆಪಲ್ ಒಂದು ಬಿಟ್ಟಿರ್ತಾರೆ. ಸೊ ಇದರಿಂದ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ಸಪೋರ್ಟ್ ಸಿಗಲ್ಲ ಅಂತ ಆಪಲ್ ಹೇಳುತ್ತೆ. ಸೊ ಯಾರು ಡೌನ್ಲೋಡ್ ಮಾಡಕ್ ಹೇಳ್ಬಿಡಿ. ಸೊ ನೀವು iOS 18 ಅಪ್ಡೇಟ್ ಲೀಗಲ್ ಆಗಿ ಬಂದಾಗ ಡೌನ್ಲೋಡ್ ಮಾಡಿ 100% ಅಲ್ಲಿ ಪ್ರಾಬ್ಲಮ್ಸ್ ಇರಲ್ಲ. ಸೊ ಇವಾಗ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಅವ್ರು ಹೇಳಿದ ರೀತಿಯಿಂದ ನಮಗೆ ಕೊಟ್ಟಿದಾರಾ ಇಲ್ವಾ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. 100% ಅಲ್ಲಿ ಈ ಬೇಟಾ ವರ್ಷನ್ ಅಲ್ಲಿ ನಾನು ನೋಡಿದ್ದು 80% ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ. ನಾನು ಏನ್ ಹೇಳಿದ್ದಲ್ಲ ನಿಮ್ಗೆ ಆಂಡ್ರಾಯ್ಡ್ ಫೋನ್ ತರನೇ iOS ಆಪಲ್ ಯೂಸ್ ಮಾಡಬಹುದು. ಆ ಸೆಕ್ಯೂರಿಟಿ ಪ್ಲಸ್ ಜೊತೆ ಸೆಕ್ಯೂರಿಟಿ ಏನಿತ್ತು ಆ ಸೆಕ್ಯೂರಿಟಿ ಜೊತೆ ಫೀಚರ್ ಇರುತ್ತೆ 100%. ಸೊ ಮೊದಲನೇದಾಗಿ ನೋಡೋದಾದ್ರೆ ನಿಮ್ಗೆ iOS 18 ಅಪ್ಡೇಟ್ ನೋಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ ಕಾಣಿಸೋದು ನಾನು ನಿಮ್ಗೆ ಹೇಳಿದಲ್ಲ ವಿಷನ್ ಪ್ರೋ ತರ ಬರುತ್ತೆ. ಪ್ರತಿಯೊಂದು ಯಾರು ವಿಷನ್ ಪ್ರೋ ಯೂಸ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಸೊ ವಿಷನ್ ಪ್ರೋ ಅಲ್ಲಿ ಅವ್ರಿಗೆ ಯಾವ ತರ ಇತ್ತಲ್ಲ ಕಂಟ್ರೋಲ್ಸ್ ಸೆಂಟರ್ ಅದೇ ತರ ಕಾಣಿಸ್ತಾ ಇದೆ. ಅಂಡ್ ನಿಮ್ಮ ಮೊಬೈಲ್ಗಳೆಲ್ಲ ನೋಡಿ 17.6 17.7ಗಳಲ್ಲಿ ಹಿಂಗೆ ಫುಲ್ ಸ್ವೈಪ್ ಮಾಡಿದ್ರೆ ತುಂಬಾ ಆಪ್ಸ್ಗಳು ಬರುತ್ತೆ. ಕೆಳಗಡೆ ಆಪ್ಸ್ ಎಲ್ಲ ತೋರಿಸುತ್ತೆ. ಬಟ್ ಈ ಸಲ ಫಸ್ಟ್ ಅಪ್ಡೇಟು. ಸೊ ಆಪ್ಸ್ಗೆ ಅಂತಾನೆ ಸಪ್ರೇಟ್ ಕಂಟ್ರೋಲ್ ಆಪ್ಷನ್ ಇದೆ. ಸೊ ಅಲ್ಲಿ ನೀವು ಪ್ರತಿಯೊಂದು ಆಪ್ಸ್ಗಳನ್ನ ನೀವು ನೋಡ್ಕೋಬಹುದು. ಅದೊಂದಾಯ್ತು ಅಂದ್ರೆ ನೆಕ್ಸ್ಟ್ ನಿಮಗೆ ಕಾಲರ್ ಅಲ್ಲಿ ಚೇಂಜಸ್ ಆಗಿರೋ ಕ್ವಾಲಿಟಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ದು. ನೀವು ಈ ಫೇಸ್ ಮಾಡಿರ್ತೀರಾ, ಇಲ್ಲಿ ಈ ತರ ಕಾಲ್ ಹಿಸ್ಟ್ರಿ ಬಂದಿರುತ್ತಲ್ಲ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಕಾಲ್ ಹೋಗ್ಬೋದು. ಇದ್ರಲ್ಲಿ ಅವ್ರಿಗೆ ಮಿಸ್ ಕಾಲ್ ಅಂತ ಬಂದ್ಬಿಡುತ್ತೆ. ನಾವು ಕಟ್ ಮಾಡಿದ್ರು ಅವ್ರಿಗೆ ಕಾಲ್ ಹೋಗಿದೆ ಅಂತ ಬರೋದು. ಸೊ ಈ ಸಲ ಆಂಡ್ರಾಯ್ಡ್ ಅಲ್ಲಿರೋ ಸೇಮ್ ಡಿಟ್ ತರ ಪಕ್ಕದಲ್ಲಿ ಕಾಲರ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ನೀವು ನನ್ನ ಮೇಲೆ ಇವಾಗ ಇಲ್ಲಿ ಕಿರಣ್ ಮೊಬೈಲ್ ಪ್ಲಾನೆಟ್ ಅಂತ ಇದೆ. ಸೊ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಲ್ ಹೋಗಲ್ಲ. ಸೊ ಇದು ಮೇನ್ ಚೇಂಜಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನ್ ಕಾಲ್ ಹೋಗಲ್ಲ. ಸೊ ಅವ್ರಿಗೆ ಡಿಸ್ಟರ್ಬ್ ಆಗಲ್ಲ ಮೊದಲನೇ ತಿಂಗು. ಆಮೇಲೆ ನಿಮಗೆ ಕಾಲರ್ ಹಿಸ್ಟ್ರಿಲಿ ಸರ್ಚ್ ಆಪ್ಷನ್ ಇರ್ತಿಲ್ಲ. ಸೊ ಸರ್ಚ್ ಅಂದ್ರೆ ನಾವು ಹಿಂಗೇ ಅನ್ಕೊಂತ ಹೋಗ್ಬೇಕಾಗಿತ್ತು. ಇವಾಗ ನನ್ನ ಫ್ರೆಂಡ್ ಯಾವಾಗ ಕಾಲ್ ಮಾಡಿದ್ದಾರೆ, ಅವ್ನು ಯಾವಾಗ ಕಾಲ್ ಮಾಡಿದ್ದಾನೆ ಅಂತಂದ್ರೆ ನಾನು ಹಿಂದೆ ತೊಳ್ಕೊಂತ ಹೋಗ್ಬೇಕಾಗಿತ್ತು, ಆ ಡೇಗೆ ಹೋಗ್ಬೇಕಾಗಿತ್ತು. ಬಟ್ ಇವಾಗ ಹಂಗಿಲ್ಲ. ಅವ್ನ ನೇಮ್ ಹಾಕಿದ ತಕ್ಷಣ ನಿಮಗೆ ಅವ್ನ ಕಾಲ್ ಹಿಸ್ಟ್ರಿ ಕೂಡ ಬಂದ್ಬಿಡುತ್ತೆ, ಅವ್ನು ಕಾಲ್ ಮಾಡಿದ್ದಾನೆ ಇಲ್ವಾ ಅಂತ. ಅದು ಒಂದು ಮೇನ್ ಅಪ್ಡೇಟ್. ಈ ತರ ನಮ್ಗೆ ಆಪಲ್ ಈ ತರ ಸಣ್ಣ ಪುಟ್ಟದ್ದೇ ತುಂಬಾ ಖುಷಿ ಕೊಟ್ಬಿಡುತ್ತೆ. ಯಾಕಂದ್ರೆ ಇಷ್ಟು ದಿವಸ ಇರ್ತಿಲ್ವಲ್ಲ. ಸೊ ಸ್ವಲ್ಪ ಕಷ್ಟ ಪಡ್ಕೊಂಡು ನಾವು ಯೂಸ್ ಮಾಡ್ತಾ ಇದ್ವಿ. ಈ ತರ ಆಪ್ಷನ್ ಇಲ್ವಲ್ಲ ಈ ಮೊಬೈಲ್ ಅಲ್ಲಿ ಅಂತ. ಸೊ ಇದು ಒಂದು ನಮಗೆ ತುಂಬಾ ಪರ್ಸನಲ್ ನಮ್ಗೆ ಇಷ್ಟ ಆಗಿದ್ದು. ಆಮೇಲೆ ಇನ್ನೊಂದು ಮೇನ್ ಅಪ್ಡೇಟ್ ವಾಯ್ಸ್ ಮೇಲ್. ಸೊ ವಾಯ್ಸ್ ಮೇಲು ನಮ್ಮ ಇಂಡಿಯಾದಲ್ಲಿ ಅವೈಲಬಲ್ ಇರಲಿಲ್ಲ. ಸೊ ಕಾಲ್ ಮಾಡ್ತೀನಿ, ನೀವೇನಾದ್ರು ಬಿಸಿ ಇದ್ದಾಗ ನೀವು ಕಾಲ್ನ ಪಕ್ಕದಲ್ಲಿ ಮೆಸೇಜ್ ಅಂತ ಇರ್ತಾರ, ಆ ಮೆಸೇಜ್ ಪಕ್ಕದಲ್ಲಿ ವಾಯ್ಸ್ ಮೇಲ್ ಅಂತ ಇರುತ್ತೆ. ಆ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅವಾಗ ನಾನು ಏನೇ ನಿಮ್ಗೆ ವಾಯ್ಸ್ ಏನ್ ಮಾಡಿ, ಇವಾಗ ನಿಮ್ಮ ಮೊಬೈಲ್ ಕಟ್ ಮಾಡಿದ್ದೀರಾ ಏನು ಬಂದಿರಲ್ಲ. ನಾನು ನಿಮ್ಗೆ ಏನೇ ಮೆಸೇಜ್ ಕಳಿಸ್ತಿದ್ರೆ ನಿಮ್ಗೆ ಬರುತ್ತೆ. ನಾನು ನಿಮ್ಗೆ ಏನೇ ನೀವು ಕಾಲ್ ರಿಸೀವ್ ಮಾಡಿರಲ್ಲ ಇಲ್ಲಿ, ಬಟ್ ನಾನು ನಿಮ್ಗೆ ಏನೇ ಹೇಳ್ಬೇಕು ಏನೇ ಮಾಡ್ಬೋದು ಅಂದ್ರು ಟೆಕ್ಸ್ಟ್ ಮೆಸೇಜ್ ಕೂಡ ಪ್ರಕಾರ ಹೇಳಿದ್ರೆ ಸೊ ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇದು ಮೇನ್ ಸಖತ್ತಾಗಿರೋದು. ಅಂಡ್ ಕಂಟ್ರೋಲ್ ಸೆಂಟರ್, ಇವಾಗ ಈ ಕಡೆ ಕಂಟ್ರೋಲ್ ಸೆಂಟರ್ ಬರುತ್ತಲ್ಲ, ಬ್ಲೂಟೂತ್ ವೈಫೈ ಎಲ್ಲ ಬರುತ್ತಲ್ಲ, ಅದ್ರ ಕೆಳಗಡೆ ಸ್ವೈಪ್ ಮಾಡಿದ್ರೆ ನಿಮಗೆ ಮ್ಯೂಸಿಕ್ ಯಾವಾಗ ಹಿಂದೆ ನೀವು ಮಿನಿಮೈಸ್ ಮಾಡ್ಕೊಂಡಿರ್ತೀರಲ್ಲ, ಮಿನಿಮೈಸ್ ಆಪ್ಸ್ಗಳೆಲ್ಲ ಇಲ್ಲಿರುತ್ತೆ. ಹೋಮ್ ಸೆಂಟರ್ ಅಲ್ಲಿ ಏನೇನು ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡ್ತೀರೋ ಅದು. ಆಮೇಲೆ ಲಾಕ್ ಸ್ಕ್ರೀನ್ ಅಲ್ಲಿ ನಿಮಗೆ ಇಲ್ಲಿ ಫ್ಲಾಶ್ ಬಟನ್ ಇತ್ತು, ಆ ಫ್ಲಾಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ಲಾಶ್ ಮಾತ್ರ ಬರ್ತಾ ಇತ್ತು. ಅದನ್ನು ಚೇಂಜ್ ಮಾಡ್ಕೊಳ್ಳೋಂಥ ಆಪ್ಷನ್ ಇರ್ತಿಲ್ಲ. ನಿಮ್ಗೆ ಇವಾಗ ಅದನ್ನು ಚೇಂಜ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ಅಪ್ಡೇಟ್ಸ್ ಇವಾಗ iOS 18 ಅಪ್ಡೇಟ್ ಇದೆ. ಇದು ಬೇಟಾ ವರ್ಷನ್ ಅಲ್ಲಿ ಇರೋದು. ಸೊ ಯಾರು ಡೌನ್ಲೋಡ್ ಮಾಡ್ಬೇಡಿ, ಒಂದೇ ಬರುತ್ತೆ ನಿಮಗೆ, ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಬೇಟಾ ವರ್ಷನ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಆಯಿತು ಅಂದ್ರೂ ಆಪಲ್ ನಿಮಗೆ ಸಪೋರ್ಟ್ ಮಾಡೋದು ಖಂಡಿತ ಸ್ವಲ್ಪ ಡಿಲೇ ಆಗುತ್ತೆ. ಸಿಕ್ಕಾಪಟ್ಟೆ ಒಳ್ಳೆ ಸಪೋರ್ಟ್ ಸಿಗಲ್ಲ ಆಪಲ್ ಸರ್ವಿಸ್ ಸೆಂಟರ್ ಅಲ್ಲಿ. ಥ್ಯಾಂಕ್ ಯು.